ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸ್ಲ್ಯಾಂಟಿಂಗ್ ಪಫ್ ಆರ್ಟ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಸಿಂಪಲ್ ಸ್ಲ್ಯಾಂಟಿಂಗ್ ಪಫ್ ಡಿಸೈನು. ಇದು ಒಂದೇ ಸ್ಟೆಪ್ಪಲ್ಲಿ ಆಗುವಂಥದ್ದು ಸಿಂಪಲ್ ಡಿಸೈನು. 1 ಗಂಟೆ 1.5 ಗಂಟೆ ಒಳಗಡೆ ಇಡೀ ಸೀರೆಗೆ ಮಾಡಿ ಆಗುತ್ತೆ. ಇಡೀ ಸಾರಿಗೆ ಮಾಡ್ಬೋದು ನೀವು, ಅಷ್ಟು ಸಿಂಪಲ್ ಈಸಿಯಾಗಿದೆ. ಸಿಂಪಲ್ ಸಾರಿಗಳಿಗೆ ಮಾಡ್ಕೋಬೋದು. ಹೊಸ ಡಿಸೈನು. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್, 0.75 mm ಯಾವಾಗ ನಾನು ತಗೊಂಡಿದ್ದೀನಿ. ಆಮೇಲೆ ಸ್ಮಾಲ್ ಗೋಲ್ಡನ್ ಬೀಡ್ಸ್, ಇದು ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರೋಂಥ ಡಿಸೈನ್ ಇದು, ಬೇಗನೂ ಆಗುತ್ತೆ. ಫಸ್ಟ್ ದಾರ ಲಾಕ್ ಮಾಡಿ, ಈ ಥರ ದಾರ ಲಾಕ್ ಮಾಡಿ. 2 ಸಾರಿ ದಾರ ಲಾಕ್ ಮಾಡ್ತಾ ಇರ್ತೀನಿ ನಾನು, ಡಬಲ್ ಲಾಕು ಯಾವಾಗಲೂ. ಈಗ 2 ಚೈನ್ ಮಾಡಿಕೊಂಡು ಸ್ವಲ್ಪ ಕ್ರಾಸ್ಗೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಸ್ವಲ್ಪ ಮುಂದಕ್ಕೆ ಡಬಲ್ ಕ್ರೋಶೆ, ಆಮೇಲೆ ಈ ಥರ ಸ್ವಲ್ಪ ಉದ್ದ ಎಳ್ಕೊಂಡು ಪಫ್ ಮಾಡಿ. ಈ ಡಬಲ್ ಕ್ರೋಶೆಲಿ ನಿಮ್ಗೆ ಗೊತ್ತಲ್ಲ ಪಫ್ ಮಾಡೋದು. ಈ ಥರ ಒಂದು ಸರಿ ಇಲ್ಲಿಂದ ಹಿಂಗೆ ದಾರ ತಗೊಂಬಂದು ಇದ್ರೊಳಗಿಂದ ದಾರ ತಂದು ಹಿಂಗೆ ಎಳ್ಕೊಳ್ಳಿ. 2 ನೋಡಿ, 3, 4, 5. ನೀವು ಬೇಕಾದ್ರೆ ಹೆಚ್ಚು ಮಾಡ್ಕೋಬೋದು. ನಾನು 5 ಸಾರಿ ಮಾಡಿದ್ದೀನಿ. ಇಲ್ಲಿಂದ ದಾರ ತಗೊಂಡು ಈ 5ರ ಒಳಗೇನು ತನ್ನಿ, ಅದು 5ರ ಒಳಗೇನು ಬರಬೇಕು. ಆಮೇಲೆ ಅದನ್ನು ಲಾಕ್ ಮಾಡಿ. ಈಗ ಒಂದು ಗೋಲ್ಡನ್ ಬೀಡ್ ಸೇರಿಸ್ತಾ ಇದ್ದೀನಿ, ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈಗ ಮತ್ತೆ ಇಲ್ಲಿ ಈ ಡಬಲ್ ಕ್ರೋಶೆ ಎಲ್ಲಿ ಮಾಡಿದಿರಿ ಅದೇ ಡಬಲ್ ಕ್ರೋಶೆ ಪಕ್ಕದಲ್ಲಿ ಅಲ್ಲೇ ಅದರಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಹಿಂಗೆ. ಈಗ ಇದನ್ನು ಉದ್ದಾಡ್ಕೊಂಡು ಮತ್ತೆ 5 ಸಾರಿ ಪಫ್ ಮಾಡ್ಕೊಳ್ಳಿ. ಈ ಥರ 1, 2, 3, ಎಲ್ಲ ದಾರನೂ ಬರಬೇಕು, ಎಲ್ಲ ದಾರನೂ ಬರಬೇಕು. 3, 4 ಹಿಂಗೆ ಇಟ್ಕೊಳ್ಳಿ. ಇಲ್ಲಿಂದ ದಾರ ತಗೊಂಡು 5, ಇಲ್ಲಿಂದ ದಾರ ತಗೊಂಡು ಈ 5ರ ಒಳಗೇನು ಬರಬೇಕು, ಎಲ್ಲೂ ಬಿಡಬಾರ್ದು. ಆಮೇಲೆ ಲಾಕ್ ಮಾಡಿ. ಈ ಥರ ವಿ ಶೇಪಲ್ಲಿ ಬರುತ್ತೆ ಅವಾಗ. ಈಗ 2 ಚೈನ್ ಮಾಡಿಕೊಂಡು ಇದನ್ನು ಈಗ ಸ್ವಲ್ಪ ಕ್ರಾಸಲ್ಲಿ ಈ 2 ಚೈನ್ ಎಲ್ಲಿ ಬರುತ್ತೆ ಅಲ್ಲೇ ಬೇಡ, ಸ್ವಲ್ಪ ಮುಂದಕ್ಕೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ 5 ಸರಿ ಪಫ್ ಮಾಡ್ಕೊಳ್ಳಿ. ಪಫ್ ಮಾಡೋದು ನಾನು ಮೊದಲೇನು ಪಫ್ ಸ್ಟಿಚ್ಗಳು ತುಂಬ ತೋರಿಸಿದ್ದೀನಿ ನಾನು ನಿಮಗೆ ನನ್ನ ಚಾನಲಲ್ಲಿ. ಗೊತ್ತಿಲ್ಲ ಅಂದರೆ ಒಂದ್ಸರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಸಿಗುತ್ತೆ. ಪಫ್ ಸ್ಟಿಚ್ಚು ಸೀರೀಸೇ ಮಾಡಿದ್ದೀನಿ ನಾನು, ಪಫ್ ಸ್ಟಿಚ್ ಡಿಸೈನ್ಗಳದ್ದು ನೋಡ್ಕೊಳ್ಳಿ ಒಂದ್ಸರಿ. ನಿಧಾನವಾಗಿ ತೋರಿಸಿದ್ದೀನಿ ಅದರಲ್ಲಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಆದರೆ ನಿಮಗೆ ಇದೆಲ್ಲ ಸಜೆಸ್ಟ್ ಆಗುತ್ತೆ ಈ ಥರದ್ದು. ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಐ ಬಟನೆಲ್ಲ 1-2 ಲಿಂಕ್ ಕೊಟ್ಟಿರ್ತೀನಿ, ಆದರೆ ಎಲ್ಲ ಕೊಡೋಕ್ಕಾಗಲ್ಲ ಅದರಲ್ಲಿ. ಅದರಿಂದ ನೀವು ನೋಡ್ಕೊಳ್ಳಿ. ಈ ಥರ ಉದ್ದ ಎಳ್ಕೊಂಡು ತುಂಬ ಸುಲಭ ಇದೆ, ಏನು ಕಷ್ಟ ಇಲ್ಲ. ನೋಡಿ, ಈ ಥರ ಡಬಲ್ ಕ್ರೋಶೆ ಥರ ಮಾಡಿ ಇಲ್ಲಿಂದ ದಾರ ತಂದು ಹಿಂಗೆ ಎಳ್ಕೊಳ್ಳಿ. ಇದು ಕೈಯಲ್ಲಿ ಇಟ್ಕೊಂಡ್ರೆ ಆಯಿತು. 2 ನೋಡಿ, 3, 4, 5 ಸಾರಿ ಮಾಡಿಕೊಂಡು ಇಲ್ಲಿಂದ ದಾರ ತಗೊಂಡು 5ರ ಒಳಗೇನು ಬರಬೇಕಿದು. ನೋಡಿ, ದಾರ ಬಿಡಬಾರ್ದು. ಆಮೇಲೆ ಇಲ್ಲಿಂದ ದಾರ ತಗೊಂಡು ಈ 5ರ ಒಳಗೇನು ತರಬೇಕು. ಲಾಕ್ ಮಾಡಿ. ಮತ್ತೆ 2 ಚೈನ್, ಮತ್ತೆ ಇದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಸ್ವಲ್ಪ ಮುಂದಿಂದ ಕ್ರಾಸ್ ಆಗಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ.
ಮತ್ತೆ ಪಫ್ ಈ ಥರ ಉದ್ದಾಡ್ಕೊಳ್ಳಿ ನೋಡಿ. ತಗೊಂಡು ಇದರೊಳಗೆ ನಿಂಗೆ ತನ್ನಿ. 3 4 5. ಈಗ ಇಲ್ಲಿಂದ ದಾರ ತಗೊಂಡು ಈ 5ರ ಒಳಗೂ ಬರಬೇಕು ಸ್ನೇಹಿತರೆ, ಒಂದು ಬಾಕಿ ಆಗಬಾರ್ದು. ಬರುತ್ತೆ, ಅದು ಲೂಸ್ ಇರೋದ್ರಿಂದ ಸುಲಭ ಆಗೋದು, ಏನು ಕಷ್ಟ ಇಲ್ಲ. ಮತ್ತೆ ಬೀಡ್ ಸೇರಿಸಿ ಈ ಥರ. ಆಮೇಲೆ ಮತ್ತೆ ಇಲ್ಲಿ ಈ ಡಬಲ್ ಕ್ರೋಶೆ ಎಲ್ಲಿದೆ ಅಲ್ಲೇ, ಈ ಡಬಲ್ ಕ್ರೋಶೆ ಇದೆಯಲ್ವಾ ಇಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ನೀವು ಫಸ್ಟ್ ಡಬಲ್ ಕ್ರೋಶೆ ಎಲ್ಲಿ ಮಾಡಿದರೆ ಅಲ್ಲೇ, ಆವಾಗ ಅದು ವಿ ಥರ ಬರುತ್ತೆ. ಇದನ್ನು ಸ್ವಲ್ಪ ಉದ್ದಾಡ್ಕೋಬೇಕು ಹಿಂಗೆ ಡಬಲ್ ಕ್ರೋಶೆ ಮಾಡಿ ಆದಮೇಲೆ. ಆಮೇಲೆ ಇಲ್ಲಿ ಪಫ್ ಮಾಡ್ಕೊಳ್ಳಿ. 1 2 3 4 5. ಈಗ ಇಲ್ಲಿಂದ ದಾರ ತಗೊಂಡು ಈ 5ರ ಒಳಗೇನು ಬರುತ್ತೆ, ಅದು ಲೂಸ್ ಇರತ್ತಲ್ವ ಅಲ್ಲಿ, ಮತ್ತೆ ಲಾಕ್ ಮಾಡಿ. ಮತ್ತು 2 ಚೈನ್ ಹೀಗೆ ಪೂರ್ತಿ ಸೀರೆ ಮಾಡ್ಕೊಂಡು ಹೋಗಿ. ನೀವು ಇಲ್ಲಿ 2 ಆರ್ಚಿಗೂ 3 ಆರ್ಚಿಗೂ ಒಂದ್ಸರಿ ಕುಚ್ಚು ಹಾಕೋಬೋದು. ಈ 2 ಚೈನಲ್ಲಿ ಬೇಕು ಅಂದರೆ, ಕುಚ್ಚು ಬೇಡ ಅಂದರೆ ಹಾಗೆ ಮುಂದುವರ್ಸ್ಕೊಂಡು ಹೋಗ್ಬೋದು. ಪೂರ್ತಿ ಮಾಡಿ ತೋರಿಸ್ತೀನಿ ನಾನು ಈ ಥರ ನೋಡಿ. ಇದು 2 ಚೈನ್ ಇಲ್ಲಿ ಬರುತ್ತೆ, ಅಲ್ಲೇ ಬೇಡ, ಸ್ವಲ್ಪ ಮುಂದಕ್ಕೆ ಡಬಲ್ ಕ್ರೋಶೆ ಮಾಡಿ. ಆವಾಗ ಅದು ಕ್ರಾಸ್ ಬರುತ್ತೆ, ಸ್ವಲ್ಪ ವಿ ಶೇಪ್ ಬರಬೇಕಲ್ವ ನಮಗೆ. ಈ ಥರ ಈಗ ನೋಡಿ ಸ್ವಲ್ಪ ವಿ ಶೇಪ್ ಥರ ಬರುತ್ತೆ. ನಾನು ಮಧ್ಯದಲ್ಲಿ ಬೀಡ್ ಹಾಕ್ತೀನಿ. ಈ ಥರ ಮಾಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಸಿಂಪಲ್ ಆಗಿದೆ. 1-1.5 ಗಂಟೆ ಒಳಗೆ ನಿಮ್ಗೆ ಇಡೀ ಸೀರೆ ಮಾಡ್ಬೋದು. ಬೇಗ ಆಗಬೇಕು ಅಂತಿದ್ರೆ, ಹೊಸ ಡಿಸೈನ್ ಆಗಬೇಕು, ಹೊಸ ಸ್ಟಿಚ್ ಆಗಬೇಕು ಅಂದರೆ ಈ ಥರ ಮಾಡ್ಕೋಬೋದು ನೀವು. ಬೇಗ ಆಗಬೇಕಾಗಿರೋದು ಅಂತಂದರೆ ಪೂರ್ತಿ ಮಾಡಿ ತೋರಿಸ್ತೀನಿ.